ಪೂರ್ವಭಾವಿ ಸಭೆ ಆಗಿದೆ. ಈ ಸಭೆಯಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯ ನಮಗೆ ಅವಶ್ಯಕತೆ ಅದಕ್ಕಾಗಿ ಸಭೆಯನ್ನ ಕರೆದಿರುವಂತ ಸಭೆ. ಈ ಚುನಾವಣೆಯನ್ನು ನಾವು ಮಾಡಬೇಕಾ ಅಥವಾ ಮಾಡಬಾರ್ದು ಅನ್ನೋದು ಅಭಿಪ್ರಾಯ ಮೇಲೆಗೆ ಈ ಸಭೆಯನ್ನು ನಾವು ಇವತ್ತು ಕರೆದಿದ್ದೀವಿ. ಈ ಸಭೆಯನ್ನ ವಿಶ್ವನಾಥ್ ಕತ್ತಿ ಅವರ ಮಗ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಅವರ ತಮ್ಮ ರಮೇಶ್ ಕತ್ತಿ ಅವರ ವಿರುದ್ಧ ನಾವತ್ತ ಚುನಾವಣೆಯನ್ನು ಮಾಡಬೇಕಾಗಿದೆ. ಮಾಡಬೇಕು ಅನ್ನೋದು ನೀವು ಕೈ ಎತ್ತಿ ನಮಗೆ ಬೆಂಬಲ ಸೂಚಿಸಿದ್ರೆ ಅದ್ರ ಪರವಾಗಿ ನಾವು ಮುಂದೆ ಹೋಗ್ತೀವಿ. ಮಾಡಬೇಕಾ? ವೇದಿಕೆ ಮೇಲೆ ಹಿರಿಯರಾದ ಶಶಿಕಾಂತ್ ನಾಯ್ಕ ಅವರಿದ್ದಾರೆ, ಮಾಜಿ ಸಚಿವರು. ಸಂಘದ ಅಧ್ಯಕ್ಷರಾದ ಜಯಗೌಡ ಪಾಟೀಲ್ ಅವರು, ಹಿರಿಯರಾದ BK ಮೆಟ್ಗಾರ್ ಅವರು, ಇನ್ನು ಸಂಘದ ಎಲ್ಲ ಸದಸ್ಯರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ವೇದಿಕೆ ಮೇಲಿದ್ದಾರೆ. ಕಳೆದ 5 ತಿಂಗಳಲ್ಲಿ ಹಿಂದೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ರಾಜಕೀಯ ಬದಲಾವಣೆ ಆಯಿತು, ನಿಮಗೆಲ್ಲ ಗೊತ್ತಿದೆ. ಆ ಬದಲಾವಣೆ ಪ್ರಾರಂಭ ಆಗಿದ್ದು ಸನ್ಮಾನ್ಯ ಅಣ್ಣಾಸಾಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ. ಅದಕ್ಕಿಂತ ಮುಂಚೆ ಹೀರಾ ಶುಗರ್ ಫ್ಯಾಕ್ಟರಿಯನ್ನು ಅವ್ರು ತಗೊಂಡಿದ್ರು. ನಂತರ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರು ಅವ್ರನ್ನ ಭೇಟಿಯಾಗಿ ನಾವು ನಿಮ್ಮ ಕಡೆ ಬರ್ತೀವಿ, ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೋದ್ರು. ಯಾಕಂದ್ರೆ ಅವ್ರ ಕಡೆ ಹೋದವರು 5 ಜನ ಮಾತ್ರ, ನಮ್ಮ ಕಡೆ 5 ಜನ ಇದ್ರು. ನಮ್ಮನ್ನು ಕೂಡ ಈ ಸದಸ್ಯರು ಜಯಗೌಡ ಇರ್ಬೋದು, ರವಿ ಅವರು ಇರ್ಬೋದು, ಶಶಿರಾಜ್ ಅವರು ಸಂಪರ್ಕ ಮಾಡಿ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ, ಈ ರೀತಿ ಜನರಲ್ಲಿ ಕೆಲಸ ಆಗ್ತಾ ಇಲ್ಲ, ಏಕತರ್ಫಿ ನಿರ್ಣಯಗಳಾಗ್ತಾವ, ನಿಮ್ಗೆ ಸಪೋರ್ಟ್ ಬೇಕಂದಾಗ ಆಯ್ತು ನೀವು ಕೂಡಿ ಹೊಸ ಅಧ್ಯಕ್ಷ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಆ ನಿರ್ಧಾರ ಪ್ರಕಾರ ಇವತ್ತು ಹೊಸ ಆಡಳಿತ ಬಂದಿರೋ ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಈ ಕಳೆದ 4 ತಿಂಗಳಲ್ಲಿ ನಮ್ಮವರು ಒಳ್ಳೆಯ ಆಡಳಿತ ಮಾಡ್ತಿದ್ದಾರೆ. ಈಗ ಅಲ್ಲಿ ಎಲ್ಲ ಭಾಷಣಕಾರರು ಹೇಳಿದ್ರು, 3 ತಿಂಗಳಲ್ಲಿ ಹಿಂದೆ 30 ವರ್ಷ ಕತ್ತಿ ಅವಧಿಯ ಆಡಳಿತಕ್ಕಿಂತ ನಮ್ದು ವಿಭಿನ್ನವಾಗಿದೆ, ಒಳ್ಳೆಯ ಆಡಳಿತ ಮಾಡಿದ್ರು ಅಂತ ಹೇಳಿದ್ರು. ನಮಗೆ ಮತ್ತೊಂದು ಅವಕಾಶ ಕೊಡಿ ಅನ್ನುವ ಸಭೆ ಉದ್ದೇಶ. ಮುಂದಿನ ತಿಂಗಳ 28ಕ್ಕೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಮತ್ತೆ ಹೊಸ ಕತ್ತಿ ಅವರ ವಿರುದ್ಧ ಒಂದು ಪ್ಯಾನೆಲ್ ಮಾಡಬೇಕಾಗಿದೆ. ಆ ಪ್ಯಾನೆಲ್ ನಿಮ್ಮ ಪರವಾಗಿ, ಜನರ ಪರವಾಗಿ ಅಪ್ಪಣ್ಣಗೌಡರ ಕನಸಿ ನಿಂತು ನಡೆಸು ಮಾಡಲಿಕ್ಕೆ ಹೊಸ ಪ್ಯಾನಲ್ಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ. ಇಲ್ಲಿ ಬಹಳಷ್ಟು ಮಹಿಳೆಯರು ಬಂದರೆ ಮಹಿಳೆಯರಿಗೆ ಬಹುಶಃ ಹತ್ರ ಕಷ್ಟ ಬಹುಶಃ ಗೊತ್ತಿಲ್ಲ, ಯಾಕಂದ್ರೆ ಇವ್ರು ಯಾರು ಬಾಗೇವಾಡಿಗೆ ಹೋಗಿಲ್ಲ. ಬಾಗೇವಾಡಿಯಿಂದ ಯಾರು ಕೂಡ ಇವರು ಆಶೀರ್ವಾದ ಪಡ್ಕೊಂಡು ಬಂದಿಲ್ಲ, ಬಂದವರೆಲ್ಲ ಈ ಭಾಗದವರು. ಅದಕ್ಕೆ ಮಹಿಳೆಯರು ಕೂಡ ಸ್ವಲ್ಪ ಹೇಳಬೇಕು, ಈ ಚುನಾವಣೆ ಯಾಕೆ ಮಹತ್ವ ಇದೆ, ಯಾಕೆ ನಮಗೆ ಬೇಕು, ಅದರ ಗಂಭೀರತೆ, ಅದರ ಅರಿವನ್ನು ಹೇಳಬೇಕಾಗಿದೆ. ಸೊ ನಾವು ಬಂದ ನಂತರ 3 ತಿಂಗಳಲ್ಲಿ ಬಹಳಷ್ಟು ವಿಷಯಗಳ ನಡೆ ಹೋಗಿದೆ. ಹೊರಗಿನವ್ರು ಬರ್ತಾ ಇದ್ದಾರೆ, ನಮ್ಮ ಒಳಗಿನವ್ರಿಗೆ ಅವಕಾಶ ಕೊಡಿ. ಹೊಸ ಸ್ಲೋಗನ್ ಪ್ರಾರಂಭ ಆಗಿದೆ. ಇದು ಹೊರಗಿನವ್ರು ಯಾರು, ಒಳಗಿನವ್ರು ಯಾರು, ಎಲ್ಲರೂ ಮನುಷ್ಯರೇ. ಇಲ್ಲಿ ಹೊರಗಿನವರು ಒಳಗಿನವ್ರಿಗಿಂತಲೂ ಯಾರು ಉತ್ತಮ ಆಡಳಿರ್ತಾರ ಅದ ಅವಶ್ಯಕತೆ ಇಲ್ಲಿದೆ. ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲಿ. ನಾವು 3 ತಿಂಗಳಲ್ಲಿ
30 ವರ್ಷಗತ ಆಡಳಿತ ವಿಭಿನ್ನವಾಗಿ ಮಾಡಿ ತೋರಿಸಿದ್ದಾರೆ ನಮ್ಮ ಜಯಗೌಡ ನೇತೃತ್ವದ ಸದಸ್ಯರು. ಅದಕ್ಕಿಂತ ವಿಭಿನ್ನವಾಗಿ ನಡೆಸಲಿಕ್ಕೆ ರಮೇಶ್ ಕತ್ತಿ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ 30 ವರ್ಷ ಆಡಳಿತ ಮಾಡಿದಾರ ಅವ್ರು. ಇನ್ನು ಇವ್ರಿಗಿಂತ ಹೆಚ್ಚು ಏನು ಕೊಡೋದಾರ ಸಾಧ್ಯ ಇದೆಯಾ? 24 ಅಷ್ಟೇ ಟಿ ಸಿ ಕೊಡ್ತಾರೆ ನಿಮ್ಗೆ? ನಿರಂತರ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಯಾಕೆ ಡೈರೆಕ್ಟರ್ ಒಬ್ಬರ ಅಧಿಕಾರ ಇದೆ ಕೆಲಸ ಮಾಡ್ಲಿಕ್ಕೆ ಟಿ ಸಿ ಕೊಡಿಸ್ಲಿಕ್ಕೆ? ಇಲ್ಲ. ಯಾರೊಬ್ರು 30 ವರ್ಷದಲ್ಲಿ ಒಂದು ಟಿ ಸಿ ಹಾಕ್ಲಿಕ್ಕೆ ಆಗಿಲ್ಲ ಇವ್ರಿಗೆ. ನಿಮ್ಗೆ ಗೊತ್ತಿದೆ ಹಾಕಿದಾರ ಇವ್ರೇ ಡೈರೆಕ್ಟರ್ ಟಿ ಸಿಗಳ? ಹಾಕ್ಲಿಕ್ಕೆ ಆಗಿಲ್ಲ. ಈಗ ಸ್ವತಂತ್ರ ಆಗಿದಾರ ಅವರು. ನೀವು ಫೋನ್ ಮಾಡಿ ಹೇಳಿದ 24 ಗಂಟೆಗಳಲ್ಲಿ ಬಹುಶಃ ಬಹಳಷ್ಟು ಜನಕ್ಕೆ ಟಿ ಸಿ ಕೂಡಿಸಿರ್ಬೋದು. ನಿರಂತರ ಜ್ಯೋತಿ ನಿಮ್ಗೆಲ್ಲ ಮಾಡಿದ್ದಾರೆ. ನಿಮ್ಮ ಮಕ್ಕಳು ಈಗ ರಾತ್ರಿ ಓದಲಿಕ್ಕೆ ಕರೆಂಟನ್ನು ಒದಗಿಸಿದ್ದಾರೆ. ಇದಕ್ಕಿಂತ ವಿಭಿನ್ನವಾಗಿ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಚುನಾವಣೆಗೆ ಬರ್ತಾರೆ, ಭಾಷಣ ಮಾಡಲಿಕ್ಕೆ ಅವರು ಬರ್ತಾರೆ. ಇನ್ನು ಏನು ಹೇಳ್ತಾರೆ ಗೊತ್ತಿಲ್ಲ. ಅವ್ರು 30 ವರ್ಷ ಆಡಳಿತ ಮಾಡಿದಾರೆ ಅವರು. ಸೊ ಹೊರಗಿನವರು ಒಳಗಿನವರು ನಮ್ಮವರೇ ನಮ್ಮವ್ರು ಅಂತ ಹೇಳ್ತಾರೆ. ಇಲ್ಲ ಆ ಪ್ರಶ್ನೆ ಬರೋಲ್ಲ. ಯಾರು ಒಳ್ಳೆ ಆಡಳಿತ ಮಾಡ್ತಾರೋ ಅವ್ರಿಗೆ ನೀವು ಕೈ ಹಿಡಿಯಬೇಕು, ಪ್ರೋತ್ಸಾಹ ಮಾಡ್ಬೇಕಂತ ಇವು ಸಭೆ ಕರೆದ ಉದ್ದೇಶ ಆಗಿದೆ. ಸೊ ಈಗಾಗಲೇ ಇದೇ ತಾಲೂಕಿನಲ್ಲಿ ನಾವು 17 ವರ್ಷ ಆಡಳಿತ ಮಾಡಿದ್ದೇವೆ. ಇದೇ ತಾಲೂಕಿನಲ್ಲಿ 17 ವರ್ಷ ಆಡಳಿತ ಮಾಡಿದ್ವಿ. ನಮ್ಮ ಪಂಚಾಯತಿ ಯಾವ ರೀತಿ ನಡೀತಾವ, ನಿಮ್ಮ ಪಂಚಾಯತಿ ಯಾವ ರೀತಿ ನಡೀತಾವ ನಿಮ್ಗೆ ಗೊತ್ತಿದೆ. ನಿಮ್ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಟರಾವ್ ಎಲ್ಲಿ ಬರ್ತಾರೆ ನಿಮ್ಗೆ ಗೊತ್ತಿದೆ. ಹುಕ್ಕೇರಿನ ನಗರಸಭೆ, ಶಂಕೇಶ್ವರ ನಗರಸಭೆ ಟರಾವ್ ಎಲ್ಲಿ ಬರೀತಾರೋ ನಿಮ್ಗೆ ಗೊತ್ತಿದೆ. ನಮ್ಮ ಪಂಚಾಯತ್ಯಾಗ ಯಾವ ಎಲ್ಲೇ ಗೋಕಾಕದಾಗ ಹೋಗ್ತಾರೋ ಬರ್ದಿಲ್ಲ, ಅದು ಎಲ್ಲ ಅಲ್ಲೇ ಪಂಚಾಯತ್ಯಾಗ ಬರೀತಾರ. ಈಗಾಗಲೇ 10 ವರ್ಷದಲ್ಲಿ ನೋಡಿಬಿಟ್ಟಿರಿ ಎಲ್ಲರೂ. ಅದಕ್ಕಾಗಿ ಒಳ್ಳೆ ಆಡಳಿತ ಮಾಡೋರಿಗೆ ಅವಕಾಶ ಕೊಡಂತ ಇವತ್ತ ಸಭೆಯ ಉದ್ದೇಶ ಆಗಿದೆ. ಸೊ ರಮೇಶ್ ಕತ್ತಿ ಅವರು ಹುಕ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಒಂದು ಭಾಷಣ ಮಾಡಿದ್ರು. ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ, ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ, ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೆಯೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ. ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗಾಗ್ತದೆ ಅಂದ್ರೆ ನಾಯಿ ಹೆಂಗ್ ಚೀಲ ಹರಿತಿಲ್ಲ ಹಂಗ ಆಗ್ತದೆ ಅಂತ ಹೇಳಿರವ. ಮತ್ತೆ ಹಂಗಾರೆ ಈಗ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ 600 ಕೋಟಿ ರೂಪಾಯಿ ಇದೇನ ಚಿಂದಿನೋ ಏನದ 600 ಕೋಟಿ ರೂಪಾಯಿ ಗಳಮ್ ಮಾಡಿ ಏನೋ ತಿಂದಿಲ್ಲ ಬಾಯಿ ವರ್ಗ ಸುಮಾದಾರ, ಏನೋ ತಿಂದಿಲ್ಲ ಹಸ್ತಾರ, ಏನೋ ತಿಂದಿಲ್ಲ. ಅದೇ 600 ಕೋಟಿಗೆ ಯಾವ ಉತ್ತರ ಕೊಡಾರ? ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳನ್ನ ನಡೆಸಿದೀವಿ. ನಾವು ಹೊಸದೇನಲ್ಲ. ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನೀವು ನಡೆಸ್ಕೊಂತೀರಿ? 12 ಕೋಟಿ ರೂಪಾಯಿ ಬಂದಂತ ಹಣದಲ್ಲಿ ಏನಾಯ್ತು? 22 ಕೋಟಿದಲ್ಲಿ ಅದನ್ನ ಹೇಳ್ತೀವಿ. ಮುಂದಿನ ಸಾರಿ ಅವರು ಹೇಳ್ತಾರೆ, ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದು ಹೇಳ್ತಾರ ನಮಗ 12 ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ. ಅವ್ರು ಬಂದಂತ ಪಗಾರದದು ಅದನ್ನ ಹೇಳ್ತಾರ. ಸೊ ಇದು 10 ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ. ಹೀರಾ ಶುಗರ್ ಫ್ಯಾಕ್ಟ್ರಿ 92ರಾಗ ಇವರ ಅಧೀನದಲ್ಲಿ ಹೋಯ್ತು. 92, 20, 33 ವರ್ಷನ ಆಯ್ತು. ಆವಾಗೆಲ್ಲ ಒಳ್ಳೆ ಸ್ಥಿತಿಯಲ್ಲೇ ಇತ್ತದು. ಎಲ್ಲರಿಗಿಂತ ಒಳ್ಳೆ ಸ್ಥಿತಿಯಲ್ಲಿದ್ದೆ ಇವ್ರಿಗೆ ಬಿಟ್ಬಿಟ್ರು. ಅದ್ಯಾಕೆ ಸೋತ್ರ ಅಂತ ರಿಷಬ್ ಹೇಳಿದ್ರೆ, ಅವ್ರ 5,000 ಸೇರ್ ಮಾಡಿದ್ರೆ ಗೆಲ್ತಿರೋರ. ಅವ್ರು ಯಾಕೆ ಮಾಡ್ದಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ನಮ್ ಸಕ್ರಿ ಮಾಡ್ದೈತಿ, ಫ್ಯಾಕ್ಟ್ರಿಗೆ ಲಾಸ್ ಆಗ್ತದೆ, ಸೇರ್ ಮಾಡ್ದಿಲ್ಲ ಅವರು. ಆ 5,000 ಸೇರ್ ಆಗಿದ್ರೆ ಅವ್ರದ್ದೇ ಪೆನಲ್ ಬರ್ತಿತ್ತು. ಡಿ ಟಿ ಪಾಟೀಲ್ ಅವ್ರದ, ಬಸ್ಕೋಡ್ರದೇ. ಈ 5,000 ಸೇರ್ ಮಾಡಿ ಫ್ಯಾಕ್ಟ್ರಿಗೆ ಯಾಕೆ ಬರೆ ಮಾಡೋದು, ಸಕ್ರಿ ಯಾಕೆ ಕೊಡೋದನ್ನು ಕಾರಣಕ್ಕಾಗಿ ಮಾಡ್ದಿಲ್ಲ, ಅವರು ಸೋತರು. ಏನೋ ಚಿಂತನೆ ಮಾಡುವಂತ ಬಹಳ ದೊಡ್ಡ ಪಾಯಿಂಟ್ ಅನ್ನು ಅವ್ರು ಹೇಳಿದ್ರು. ಸೊ ಹೀಗಾಗಿ ಬಹಳ ಜನ
ಈ ಫ್ಯಾಕ್ಟ್ರಿ ಆಗ್ಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜೈಸಿಂಗ್ ಅಂತಿದ್ದಾನ. ಜೈಸಿಂಗ್ ಅವನು ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವುದೋ ದೇವಸ್ಥಾನದಾಗ ಹೇಳ್ತಾ ಇದ್ದ, ನೀವೆಲ್ಲ ಒಂದಾಗ್ದಿಲ್ಲ ನೀವೆಲ್ಲ ಗೋಕಾಕ್ ಹೋಗ್ಬೇಕಾಗ್ತತೆ, ಎಲ್ಲ ಸಂಘ ಸಂಸ್ಥೆ ಹಾಳು ಮಾಡ್ತಾರ ಅಂತ ಹೇಳಿದ್ರು. ಮೊದಲನೇ ಆರೋಪಿ ಶಂಕರ್ ಶುಗರ್ಸ್ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜಯಸಿಂಗ. ನೀವು ನೆನಪಬೇಕು, ಮೊದಲನೇ ನಂಬರ್ 1 ಆರೋಪಿ ಜಯಸಿಂಗ. 92ರಿಂದ ಇಲ್ಲಿವರೆಗೆ ಅವ್ರ ಕಡೆ ಲೆಕ್ಕಪತ್ರ ಇದೆ. ಒಂದು ದಿವಸ ಕೇಳುವಂತ ಬರ್ದೈತೆ, ಅವ್ರು ಕೇಳುವಂತ ಪ್ರಯತ್ನ ಮಾಡೋನು ಎಲ್ಲರಿಗೆ ನಿಲ್ಸೋಣ. ಅವನಿಗೆಲ್ಲ ಬುದ್ಧಿ ಮಾತಾಡ್ತಾನೆ ಹುಕ್ಕೇರಿ ತಾಲೂಕಿನವ್ರಿಗೆ. ಒಂದೊಂದು ಇಂಚು ಗೊತ್ತಿದೆ ಅವಾಗ 600 ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ. ಅವ್ನು ಕೇಳೋಣ ಒಂದ್ಸಾರಿ ಬಂದಾಗ ಅವನ ಲೆಕ್ಕ ತಗೊಳ್ಳೋಣ ಅವನ ಕಡೆ. ಸೊ ಇನ್ನು ಹಲವಾರು ನಾನು ಇನ್ನೊಂದು ರಮೇಶ್ ಕತ್ತಿ, ನಾನು ನಿಖಿಲ್ ಕತ್ತಿ ಹಾಗೂ ನನ್ನ 2 ಮಕ್ಕಳು ಒಟ್ಟು 4 ಜನ ಸೇರಿ 4 ದಿಕ್ಕುಗಳಲ್ಲಿ ನಿಂತು ಹೊರಗಿನವರು ಬರದ ಹಾಗೆ ನೋಡಿಕೊಳ್ಳುತ್ತೇವೆ. ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಅದ್ರ ಹೇಳ್ಬೇಕು. ನೀವು ಹೇಳೋದ 12 ಗಂಟೆ 2 ಗಂಟೆಗೆ ನೀವು ಯಾವಾಗ ನಾವು ಮುಂಜಾನೆ 8 ಗಂಟೆಗೆ ಬಂದು 12 ಗಂಟೆಗೆ ವಾಪಸ್ ಹೋಗಿರ್ತೀವಿ. ನಾವು ಕಾಯ್ಬೇಕಾರ 6 ಗಂಟೆಗೆ ಕೇಳಬೇಕು. 8 ಗಂಟೆಗೆ ರೆಡಿಯಾಗಿ ಒಬ್ಬ ಘಟಪ್ರಭಾಕ್ ನಿಲ್ಬೇಕು, ಒಬ್ಬ ಕಬ್ಬೂರ್ ನಿಲ್ಬೇಕು, ಒಬ್ಬ ಹೊಳೆವನ ಗುಡಿಗೆ ನಿಲ್ಬೇಕು, ಒಬ್ಬರು ಶಂಕೇಶ್ವರ್ ನಿಲ್ಬೇಕು. ಆವಾಗ ಕಾಯ್ಲಿಕ್ಕೆ ಬರ್ತೈತಿ. ನೀವು ಹೇಳೋದು 2 ಗಂಟೆ 4 ಗಂಟೆಗೆ ನೀವು ಹೇಳೋ ರಾಟ್ರಾಗ ನಾವು ಮತ್ತೆ ಕೆಲಸ ಮುಗಿಸ್ಕೊಂಡು ಹೋಗಿರ್ತೀವಿ. ಯಾವಾಗೇನು ನೋಡ್ರಿ, ಅದಕ್ಕಾಗಿ ಇನ್ನು ಮುಂದಾರು ಬೇಗ ನಾವು ಕಾಣಿಸಲಾಗಿತ್ತೆ. ಬೇಗ ಹೇಳೋ ಬಸವ ಹಲ್ಲು ಉಜ್ಜು ಪಾಟಿ ಚೀಲ ತಗೋದು ಅಂತ ಪಾಠ ಇತ್ತು. ಹಂಗೆ ಬೇಗ ಎದ್ದ ಕಾಯ್ದು ಬಿಡ್ರಿ, ಮಂದಿ ಕೆಲಸ ಮಾಡ್ರಿ, ಅವ್ರು ನಿಮ್ಮನ್ನ ಕಾಯ್ತಾರೆ. ಮಂದಿ ಕೆಲಸ ನೀವು ಮಾಡ್ರೆ ನೀವು ಪರವಾಗಿ ಜನ ನಿಲ್ತಾರೆ. ಇಲ್ಲಿವರೆಗೆ ನಿಮ್ ಶಕ್ತಿ ಏನಪ್ಪ? ಜನರ ಶಕ್ತಿ ಅಲ್ಲ. ಒಂದು ಶುಗರ್ ಫ್ಯಾಕ್ಟರಿ ಎಂಪ್ಲಾಯ್, ಲೈನ್ ಮಾಡ್ಗಳು, ಮೆಟ್ರೋ ರೈಡರು, PKPS ಸೆಕ್ರೆಟರಿಗಳು, ಈಗೆಲ್ಲರೂ ಡಿಸ್ಕನೆಕ್ಟ್ ಮಾಡ್ಯಾವ. ನಾವು ಲೈನ್ ಮಾಡಿ ಇಲ್ಲಿ ನಿಮಗೆ ಪ್ರಚಾರ ಮಾಡಕ ಶೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದೀವಿ. ಇನ್ನೊಂದು 2 ತಿಂಗಳಾರ ಅದು PKPS ಹಾದಿಗೆ ಬರ್ತೈತೆ. ಅದು ನಮಗ್ ಗೊತ್ತೈತೆ. ಎಲೆಕ್ಷನ್ ಮಾಡಕತ್ತಿ ಭಾಳ 40 ವರ್ಷ ಆಯ್ತು. ಭಾಳ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದ್ದೀವಿ. ನೀವು ಫಸ್ಟ್ ಟೈಮ್ ನೀವು ಸ್ವಂತ ಶಕ್ತಿ ಮ್ಯಾಗ ಈ ಸಲ ಎಲೆಕ್ಷನ್ ಮಾಡ್ತೀವಿ. ಇಲ್ಲಿವರೆಗೆ ನಿಮ್ಗೆ ಜನ ಮಾಡೈತಿ, ಎಂಪ್ಲಾಯ್ ಮಾಡ್ಯಾರ. ಈ ಸಲ ನಿಮ್ ತಾಕತ್ ಗೊತ್ತಾಗತ್ತೆ. ಈ ಸಲ ಜನ ನಿಮ್ಮ್ಯಾಗ ಎಷ್ಟು ಪ್ರೀತಿ ನೋಡೋ ಈ ಸಲ ಗೊತ್ತಾಗತೈತಿ. ಎಷ್ಟು ಜನರಿಗೆ ಗಳಿಸಿರಿ ನೀವು? ಪ್ರೀತಿಯಿಂದ ಗಳಿಸಿರಾ ಅಥವಾ TC ಕೊಡದೆ ಗಳಿಸಿರಾ? ಈ ಚುನಾವಣೆ ಗೊತ್ತಾಗತೈತಿ. ಹಿಂದೆ ವಿಶ್ವನಾಥ್ ಕತ್ತಿ ಅವ್ರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಅವ್ರ ಹೆಸರು ನಿಮ್ಗೆ ನೀವೆಲ್ಲ ಮ್ಯಾಗ ಹೇಳ್ಕೊಂಡವ್ರ ಬರೋ ಪಟ್ಯಾಗ ಏರ್ಕೊಂಡಂಗ ಆಯ್ತು. ಈಗ ನಿಮ್ ಶಕ್ತಿ ಹಚ್ಬೇಕೇ. ಜನ ಕೆಟ್ಟ ಸೇವೆ ಮಾಡೋದು ಈಗ ಗೊತ್ತಾಗಬೇಕು. ಈ ಚುನಾವಣೆಯಲ್ಲಿ ಗೊತ್ತಾಗ್ತಿದೆ. ಸೊ ಈಗ 2 ಮಾತು ಹೇಳಿರೋ ಮೈ ಮಾಡ್ತಾರೆ, ನಾಯಿ ಹಂಗೆ ಚಿಂದೆ ಇರ್ತಾರ. ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಲೆಕ್ಕ ಕೊಡ್ಬೇಕು ನೀವು. 600 ಕೋಟಿ ಎಲ್ಲೋ ಐತಂತ. ಜನರ ಸೇವೆ ಮಾಡಿದ್ರೆ ನಿಮ್ ರಕ್ಷಣೆ ಅವರೇ ಮಾಡ್ತಾರೆ ಅಂತ ಮಾಡುವಂತ ಕೆಲಸ ಮಾಡಿ. ಇವರು ಮೊನ್ನೆ ಹುಕ್ಕೇರಿ ಚುನಾವಣೆ ಪ್ರಚಾರದಲ್ಲಿ ಬಸಗೌಡ ಫೋಟೋ ಹಾಕ್ಯಾರ, BB ಹಂಜಿ ಅವ್ರ ಫೋಟೋ ಹಾಕ್ಯಾರ. ಇವ್ರಿಗೇನು ಬೈದಿದ್ ಕೇಳಿದ್ರಿ? ಯಾರ ಹೆಂಗ್ ಬೈದಿದ್ರಿ ಇವ್ರ? ಬಸಗೌಡ ಪಾಟೀಲ್ ಫೋಟೋ ಹಾಕ್ಯಾರ, AB ಪಾಟೀಲ್ ಅವ್ರ ತಂದೆ ಅವ್ರದ, ನಮ್ಮ BB ಹಂಜಿ ಅವ್ರ ಫೋಟೋ ಹಾಕ್ಯಾರ. ಯಾವಾಗ ನೆನಪಾಗದಾರ, ಈಗ ನೆನಪಾದವ್ರು. ಕಾಯಂ ಸದಾ ಒಂದು ಬೈತಾ ಇದ್ರು, ಈಗ ಅವ್ರು ನೆನಪಾಗ್ಯಾರ. ಸೊ ಒಟ್ಟಾರೆಯಾಗಿ ಈ ಸಂಘವನ್ನು ನಾವೆಲ್ಲ ಉಳಿಸ್ಕೋಬೇಕು. ಇವ್ರ ಕೈಯಿಂದ ಮುಕ್ತಿ ಮಾಡಬೇಕು ಅನ್ನೋದೇ ಜನರ ಆಸೆ, ಅಪೇಕ್ಷೆ ಆಗಿದೆ.
ಇದರಲ್ಲಿ ಹೊರಗಿನವರು ಒಳಗಿನವರು ಪ್ರಶ್ನೆ ಎಲ್ಲ ಯಾರು ಒಳ್ಳೆ ಆಡಳಿತ ಅವ್ರು ಬಹಳ ಮುಖ್ಯವಾಗಿದೆ. ನಮಗೂ MP ಚುನಾವಣೆಯಲ್ಲಿ ಹೀಗೆ ಹೇಳಿದ್ದಾರೆ, ಚಿಕ್ಕೋಡಿ ಆಗಿತ್ತ ಹೊರಗಿನವ್ರು ಯಾಕ ಒಳಗಿನವ್ರು ಯಾಕ, ಜನರಲ್ ಐತಿ ST ಯಾಕ. ಈಗ ನಾವು ಸುಮ್ ಕೂತ್ಕೊಂಡು ಮತ್ತೆ ಸತ್ರ ನೀವು ಹೊರಗಿನವ್ರು ಅಂತ ಏನ್ ಚಿಕ್ಕೋಡಿಯಾಗ ಆಯ್ತು ಹಂಗಾಗಿ ಇಲ್ಲ ಆಗ. ಚುನಾವಣೆ ಮೆರಿಟ್ ಮ್ಯಾಗ ಮಾಡಿ ನಿಮ್ ಕಡೆ ಹೇಳಲಿಕ್ಕೆ ಬಹಳಷ್ಟು ಮೈನಸ್ ಏನು ಹೇಳುವಂಥದ್ದು ಏನಿಲ್ಲ. ಎಲ್ಲ ಹಿಂಡಿ ಆ ಕಬ್ಬ ಬಸ್ ಸ್ಟ್ಯಾಂಡ್ ಮುಂದೆ 3 ಸಲ ಹಿಂಡ್ರ, ನೀವು 5 ಸಲ ಹಿಂಡಿರ. ಅವ್ 3 ಸಲ ತೆಗೆದಾನ ಲಿಂಬು ಹಾಕಿ ಹಿಂದಕ್ಕೆ ತೆಗಿತಾನೆ. ಇವ್ರು 5-6 ಸಲ ಹಾಕಿ ಹಿಂಡ್ಯಾರ. ಸರ್ಕಾರಿ ಸಂಸ್ಥೆಗಳನ್ನ ಹೆಂಗೆ ಹಿಂಡ್ಯಾರ ಅಂದ್ರೆ 5-6 ಸಲ ಕಬ್ಬು ರಸ ಬರುತ್ತ ಹಿಂಡಿ ಸಿಪ್ಪಿ ಮಾಡ್ಯಾರ. ಸೊ ಅದಕ್ಕಾಗಿ ನಾವೆಲ್ಲ ಇನ್ನೊಂದು DCC ಬ್ಯಾಂಕಿನ ಅಧ್ಯಕ್ಷರು ಅವ್ರು ಹೇಳ ದೊಡ್ಡ ಆಣಿ ಓದಾರ, ಅವ್ರು ಜಗಳಿಲ್ಲ. ರಮೇಶ್ ಕತ್ತಿ ಅದ, ಒಬ್ರು ಅಣ್ಣ ಸಾಬ್ ಶೊಲ್ಲೆ, ಇನ್ನೊಂದು ಆಣಿ ಈ ಕಡೆ ಓದಾನ. ಅವರು DC ಬ್ಯಾಂಕ್ ಗೋಕಾಕ್ ಓದಾರ, ಬಾಲಚಂದ್ ಜಾರಕಿಹೊಳಿ. ಈ ಸಣ್ಣ ಆಣಿ ಸಂಬಂಧ ನಮ್ಮ ದೊಡ್ಡ ಜಗಳ ಆಡ್ತಾನ. ದೊಡ್ಡ ಓದವ್ರಿಗೆ ಕೂತಾರ ಅವ್ರು, ಆ ಕಡೆ ಜಗಳಿಲ್ಲ ಅವ್ರ, ನಮ್ಮ ಜಗಳ ಬರತಾನ. ಮತ್ತು ನಮಗೆ ಅನಿವಾರ್ಯ ಚುನಾವಣೆ ಮಾಡುದು. ಸೊ ಹೇಳೋ ಅರ್ಥ, ಯಾರ ಜೋಡಿ ಜಗಳ ಪ್ರಾರಂಭ ಮಾಡಿದ್ ನಾವಲ್ಲ. ನಮ್ಗೆ ಬಂದ್ರು ರಕ್ಷಣೆ ಕೊಡೋದು, ರಕ್ಷಣೆ ಕೊಟ್ಟಿವಿ, ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಸುಗಮವಾಗಿ ಸರ್ಕಾರ ಇದೆ ನಮ್ದು, ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸುವಂತ ಕೆಲಸ ಮಾಡ್ತಾ ಇದೀವಿ. ಅಷ್ಟು ಪಾತ್ರ ನಮ್ದು ಅಷ್ಟೇ. ಮತ್ತಿನ್ನು ರಕ್ಷಣೆಯನ್ನು ಮಾಡ್ಬೇಕಾಯ್ತು. ಅಷ್ಟಕ್ಕೆ ಬಿಟ್ಟರೆ ಆಗೋದು ಅವ್ರಿಗೆ ಚುನಾವಣೆ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಜೊತೆ ನಾವು ಹಿಂದಿದ್ದೀವಿ. ಅಣ್ಣ ಸಾಬ್ ಜೊಲ್ಲೆ ಇದಾರೆ, ಬಾಲಚಂದ್ ಜಾರಕಿಹೊಳಿ ಇದ್ದಾರೆ. ಇನ್ನು ನೋಡೋಣ ಯಾರ್ಯಾರು ಬರ್ತಾರೆ, ಬರಲಿ, ನಮ್ಗೆ ಸಪೋರ್ಟ್ ಮಾಡಲಿ. ಅವ್ರು ಮೊನ್ನೆ BJP ಯಾವುದೋ ಗುಂಪು ಮೊನ್ನೆ ಸಭೆ ಮಾಡಿದಾರೆ. ಇವತ್ತು ನಮ್ಮ ಗುಂಪಿನ ಸಭೆ ಇವತ್ತು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಮ್ಕನ್ ಮಾಡ್ಯಾರ, ಸೇರಿಸಿಲ್ಲ. ನಾವಿನ್ನು ಎಮ್ಕನ್ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀವಿ. ಚುನಾವಣೆ ನಡೆದಾಗ ಇನ್ನು ಬಹಳಷ್ಟು ಜನ ಬರೋರು ಬಹಳಷ್ಟು ಇದ್ದಾರೆ. ಅವ್ರು ಹೇಳಿದ್ದಾರೆ, ನೀವು ಚುನಾವಣೆ ಮಾಡ್ರಿ, ಆಮೇಲೆ ಬರ್ತದೆ. ಬಹಳ ಜನ ಹೇಳಿದ್ದಾರೆ. ಅದಕ್ಕಾಗಿ ಒಂದೊಂದು ಗುಂಪುಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಚುನಾವಣೆ ಚಿಕ್ಕದಿದ್ರು ಬಹಳ ಮಹತ್ವದ್ದಾಗಿದೆ. ಮತ್ತು ಇವರು DCC ಬ್ಯಾಂಕ್ನಲ್ಲಿ 9 ವರ್ಷನೂ ಆಡಳಿತ ಮಾಡಿದ್ರು. ಆವಾಗ ಹೊರಗಿನ ಹಣದಲ್ಲಿ ಅವರು ರಮೇಶ್ ಕತ್ತಿ ಒಬ್ಬರೇ. ಇವ್ರಿಗೆ ಇನ್ನೊಬ್ರು ಸೂಚಕ ಹಾಗೂ ಸಹಿ ಮಾಡಕ್ಕೆ ಇವ್ರ ಜೊತೆ ಒಬ್ಬ ಇಲ್ಲ. ನಾವೇ ಮಾಡಿಸಿದೀವಿ. ಇಲ್ಲೇ ಚಿಂಗಳಿ ಅವರು ಡೈರೆಕ್ಟರ್ ಇದ್ರು, ಅವರು ನಾವೇ ಮಾಡಿಸಿ ಅಂತಂದ ಪಾಲಿಕೆಯಲ್ಲಿ ಕೂತು DC ಬ್ಯಾಂಕ್ನ ಅಧ್ಯಕ್ಷ ಮಾಡಿದಾಗ ಹೊರಗಿನವ್ರು ಅನಿಸ್ತಿಲ್ಲ ಅವರು. ಈಗ ಹೊರಗಿನವ್ರು ಅಂತ ಹೇಳ್ತಾರೆ. ಅಲ್ಲೂ ನಾವ್ ಇಳಿಸಿಲ್ಲ, ಎಲ್ಲ ಡೈರೆಕ್ಟರ್ ಕೂಡ ಇಳಿಸಿದಾರ ಅವ್ರನ್ನ. ರಮೇಶ್ ಕತ್ತಿ ಒಬ್ಬರಾದ್ರಲ್ಲಿ ಎಲ್ಲರೂ ವಿರೋಧ. ಅದಕ್ಕೆ ಹಲವಾರು ಕಾರಣಗಳಿದೆ. ಏಕತರ್ಫಿ ಆಡಳಿತ, ಯಾರನ್ನ ಕೇಳಿದೆ ನಾನೇ ಸಹಕಾರ, ನಂಗೆ ಒಬ್ಬನೇ ಭಾರಿ ವಿದ್ವಾಂಸ, ನನ್ನ ಬಿಟ್ಟರೆ ಯಾರು ಶಾಣನೇ ಇಲ್ಲ, ನನ್ನ ಭಾಷೆನ ಶ್ರೇಷ್ಠ, ಇದವರೆಲ್ಲ ಒಮ್ಮಿದೆ. ಅದೊಂದು ಮುಂದಿನ ಭಾಷೆನ ಹೇಳ್ತೀವಿ. DCC ಬ್ಯಾಂಕ್ ಅನ್ನ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದ್ದಾರೆ. ಬಹುಶಃ ನೀವೆಲ್ಲ ಕೂತವ್ರು ಎಲ್ಲ ಮನೆ ಕಟ್ಟಿರಲಿ 1500ರಿಂದ ಸ್ಟಾರ್ಟ್ ಆಗ್ತೈತಿ. 2000, 2,500, 3, 5 ಇವ್ರು ಎಷ್ಟು ಕಟ್ಟಿರ್ಬೇಕು. DCC ಬ್ಯಾಂಕಿನ ಒಂದು ಕಟ್ಟಡ ಸ್ಕ್ವೇರ್ ಫೀಟ್ ಕಟ್ಟಿದ್ದನ್ನ ಮುಂದಿನ ಸಭೆಯಲ್ಲಿ ಹೇಳ್ತೀವಿ. ಅದನ್ನ ಎಷ್ಟು ದುರುಪಯೋಗ ಮಾಡ್ಕೊಂಡವ್ರು ಕೂಡ ಹೇಳ್ತೀವಿ. ಇವ್ರು ಮಾಡಿ ಸಾಕಷ್ಟು ಇದೆ, ಅದನ್ನ ಬಿಟ್ಟಾರ ಹೊರಗಿನವ್ರು ತೆಪ್ಸಾರೆ. ನಿಮ್ಮ ಆಡಳಿತ ಬಗ್ಗೆ ಹೇಳಿ ನೀವು. ಬಾಡಿಗೆ ಎಷ್ಟಕ್ಕೆ DCC ಬ್ಯಾಂಕ್ ಕೊಟ್ರಿ? 4-5 ವರ್ಷ. ನೋಡೋಣ ಎಷ್ಟು ಸ್ವಚ್ಛ ಆಡಳಿತ ಕೊಟ್ಟಿದ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಅದಕ್ಕಾಗಿ ಬಹಳಷ್ಟು ವಿಚಾರಗಳಿದೆ. ಇವರೆಲ್ಲ ನಾವು 11 ಗಂಟೆಗೆ ನಮ್ಮ ಸಾಮಾಜಿಕ ರಾಜಕೀಯ ಜೀವನ ಚಾಲು. 10ರಿಂದ 11 ಗಂಟೆ ಮಟ್ಟ ಕೆಲಸ ಮಾಡ್ತೀವಿ ನಾವು ರಾತ್ರಿ.
11 ಚಾಲೋರು ರಾತ್ರಿ 11ವರೆಗೆ ಅವೈಲೇಬಲ್. ಇವತ್ತು ನೋಡಿ ಪ್ರಿಯಾಂಕಾ ಕುರ್ಚಿ ಹೋಗಿದಾರ, ಅತನಿ ಹೋಗಿದಾರ, ರಾಹುಲ್ ಮಂಡ್ಯದಾಗ ಅದಾರ. ಮತ್ತೆ ನೀವು ಸೇವೆ ಮಾಡಿ ಹಂಗೆ ಒಳಗಿಂದ ಇಲ್ಲಿವರೆಗೆ ಬರಕ್ ಆಗ್ತಾ ಇತ್ತು, ಇನ್ನು ಹೊರಕ್ ಆಗೋಲ್ಲ. ಈ ಹುಕ್ಕೇರಿ ಜನತೆ ನೋಡಿ, ಈ ರಮೇಶ್ ಕತ್ತಿ ನೋಡಿ 70 ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ನೆನಪು ಈಗ ಬಹುಶಃ ಹುಕ್ಕೇರಿ ಅವ್ರಿಗೆ ಲಾಭ ಆಗ್ತದೆ. 70 ವರ್ಷದಿಂದ ಹೇಳಿದ್ರು ಅವ್ರು. ಏನ್ ಹೇಳಿದ್ರಂದ್ರ, ಇಲ್ಲಿಯವರೆಗೆ ರಾಜ ಮಹಾರಾಣಿ ಹೊಟ್ಟೆಲೆ ಹುಟ್ಟಿದ್ದ, ಮಹಾರಾಜ ಮಹಾರಾಣಿ ಹೊಟ್ಟೆಲೆ ಹುಟ್ಟಿದ್ದ. ಈಗಿನ ನಿಮ್ಗೆಲ್ಲ ಅಧಿಕಾರ ವೋಟಿಂಗ್ ರೈಟ್ಸ್ ಕೊಟ್ಟದ್ರಿಂದ ಇನ್ನು ರಾಜ ಎಲ್ಲಿಂದ ಹುಡ್ತಾನ, ಬ್ಯಾಲೆಟ್ ಬಾಕ್ಸ್ ದಿಂದ ಹುಡ್ತಾನ ಅಂತ ಹೇಳಿದ್ರು ಅವ್ರು. ಹಂಗೆ ಇನ್ನು ಹುಕ್ಕೇರಿ ಅವರಿಗೆ ಇಲ್ಲಿವರೆಗೆ ರಾಣಿ ಹೊಟ್ಟಿಲೆ ಮಹಾರಾಜ ಹುಡ್ತಿದ್ದಂತ ಅದೊಂದು ಇತ್ತು ನಿಮ್ಗೆಲ್ಲ ಭ್ರಮೆ. ಇನ್ನು ಹಂಗಾಗೋಲ್ಲ. ಇನ್ನು ರಾಜ ಎತ್ತರಿಂದ ಹುಡ್ತಾನ, ಎತ್ತರಿಂದ ಓಟ್ನಿಂದ, ಕೆಲಸದಿಂದ, ಸಮಾಜ ಸೇವೆಯಿಂದ, ಜನರ ಪ್ರೀತಿ ಗಳಿಸಿ ರಾಜ ಹುಡ್ತಾನೆ. ಇಲ್ಲಿವರೆಗೆ ನೀವೇನು ಆಡಳಿತ ಮಾಡಿದ್ರೆ ಇದು ಕೊನೆಯ ಘಟ್ಟ, ನಾಟಕದ ಕೊನೆಯ ಪಾತ್ರ ಅಂಗ. 4-5 ಪಾಠ ಆಗ್ತಾವ ನಾಟಕದಾಗ. ಪಾಠ ಕೊನೆಯದು ಒಂದು ಪರದ ಇಳಿಸಿ ಕೊನೆಯ ಹಂತದಲ್ಲೇ ಬಂದಿದೆ. ಇಷ್ಟೆಲ್ಲ ಮಾಡಿ ಮಂದಿ ಮ್ಯಾಗ ಆರೋಪ ಮಾಡ್ತಾರೆ ಅವ್ರು. ಹೊರಗಿನವರ ಒಳಗಿನವರ ಇವ್ರ ಸಂಘ ಸಂಸ್ಥೆ ಸರಿ ನಡೆಸೋಲ್ಲ ಹೇಳ್ಕೊತ ಕೂತಿದ್ದಾರೆ. ನೀವು DCC ಬ್ಯಾಂಕ್ದಾಗ ಏನ್ ಮಾಡ್ರಿ, ಈ ಸಂಖ್ಯೆ ಶುಗರ್ ಸೇವೆ ಬಿಟ್ರಿ 600 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಮತ್ತಂಗ ನಿರಾಕರ ಜ್ಯೋತಿ ನೀವ್ ಯಾಕೆ ಮಾಡ್ದಿಲ್ಲ, ನಾವ್ ಯಾಕೆ ಮಾಡತ್ತೀವಿ? ನಮಗ್ ದುಡ್ಡು ಎಲ್ಲಿಂದ ಬಂತು? TC ಕೊಡ್ತಾ ಇದ್ದೀವಿ, ಈ TC ಎಲ್ಲಿ ಬಂದಿವೆ? ನಿಮ್ ತರ ಎಲ್ಲಿ ಬರೀತೀರಿ? ಜಯಸಿಂಗ್ ಮನ್ಯಾಗ ಭಾಗಿ ಹೊಡೆದಾಗ ಬರೀತೀರಿ. ನಾವ್ಯಾರ ಮನ್ಯಾಗ ಬರ್ಸೋಲ್ಲ. ಸೊ ಅದಕ್ಕಾಗಿ ಅಪ್ಪನಗೌಡ ಪಾಟೀಲ್ ಎಲ್ಲ ಕೊಟ್ಟು ಪುಸ್ತಕ, ಅದಕ್ಕಾಗಿ ಹಿಂದೆ ಮೋದಿ ಅವರು 19ರಲ್ಲಿ ಚುನಾವಣೆ ಆದಾಗ ಚಾಯ್ ಪೇ ಚರ್ಚಾ ಅಂತ ಒಂದು ಕಾರ್ಯಕ್ರಮ ಏನಾಯ್ತು, ಚಾಯ್ ಪೇ ಚರ್ಚಾ. ಇನ್ನು ನೀವು ಎಲ್ಲ ಮನೆಗೆ ಹೋಗಿ, ಊರು ಕಟ್ಟಿಗೆ ಹೋಗಿ ಈ ಅಪ್ಪನಗೌಡರು ಒಂದು ಪುಸ್ತಕ ಬರ್ತಾರೆ. ಈ ತರ ಅವ್ರ ಬದುಕು, ಹಿರಣ್ಯಕೇಶ ಶುಗರ್ ಫ್ಯಾಕ್ಟ್ರಿ ಹೆಂಗ್ ಕಟ್ಟಿದ್ರು, SDFC ಹೆಂಗ್ ಕಟ್ಟಿದ್ರು, ಆಮೇಲೆ ITI ಬಗ್ಗೆ ಹೇಳಿದ್ರು ರಿಷಬ್, ಅದನ್ನ ಹೆಂಗ್ ಕಟ್ಟಿದ್ರು ಬರ್ತಾರ. ಇದನ್ನ ಹೋಗಿ ಎಲ್ಲಾ ಮನೆ ಮುಂದಿಟ್ಟ ಒಂದ್ 5 ನಿಮಿಷ ಅವ್ರಿಗೆ ಹೇಳಿ ಹೆಂಗ ಈ ಕಟ್ಟಿದಂತಾಗ ಕತ್ತಿ ರಮೇಶ್ ಕತ್ತಿ, ಉಳಿಕಿದ ಕತ್ತಿಗಳ ಬಗ್ಗೆ ನಮ್ದೇನು ಹೇಳ್ತಕ್ಕಂತಿಲ್ಲ. ರಮೇಶ್ ಕತ್ತಿ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ಅವ ಪೂರ್ತಿ ಅದಕ್ಕೆ ಜವಾಬ್ದಾರಿ, ಬೇರೆ ಅವ್ರು ನಾವು ಜವಾಬ್ದಾರಿ ಮಾಡಕ್ ಆಗೋಲ್ಲ. ಎಲ್ಲ ಹುಡುಗವ್ರಿ ಪುಸ್ತಕ ಕೊಡಿಸ್ತೀವಿ, 600 ಕೋಟಿ ರೂಪಾಯಿ ಹೆಂಗ ಹಾಳ ಮಾಡಿದ್ರು, ಇಂಥ ಶುಗರ್ ಫ್ಯಾಕ್ಟ್ರಿ ಏನಂತ ಹೇಳಿ ಎಲ್ಲ ಊರಿಗೆ ಟ್ರೈನಿಂಗ್ ಕೊಡ್ತೀವಿ. ಹೋಗಿ ಹೇಳಿ ವಿದ್ಯುತ್ ಶಕ್ತಿಯ ಉತ್ತಮ ಆಡಳಿತ ಹಂಗಾಗ್ತದೆ, ನಿಮ್ಮ ಮನೆಗೆ ಹೋಗಿ ಹೇಳ್ಬೇಕಾಗ್ತದೆ. ಸೊ ಚಾಯ್ ಪೇ ಚರ್ಚಾ ಹೆಂಗ್ ಮೋದಿ ಅವರ ಕ್ಲಿಕ್ ಆದ್ರು ಹಂಗ ಹುಕ್ಕೇರಿ ಜನತೆಗೆ ಒಂದು ಹೊಸ ವ್ಯವಸ್ಥೆಯನ್ನು ಕೊಡಬೇಕಾಗಿದೆ. ಸೊ ಅಲ್ಲೇ ಬದಾನ ಈ ಜಯಸಿಂಗತಿ, ಇನ್ನೊಬ್ಬದಾನ ಅಲ್ಲಿ ಸುರೇಶ್ ಅಂತ ಅವನ ಬಿಡಿ, ಅವನು DCC ಬ್ಯಾಂಕ್ ಅಲ್ಲಿ ಅವನೊಂದು ದರ್ಬಾರ್. ಈ ಒಂದು ಜಯಸಿಂಗ್ ಬಾಗೇವಾಡಿ ದರ್ಬಾರ್ ಅಂದ್ರೆ ಒಂದು ಬೆಳಗಾವಿ ದರ್ಬಾರ್ ಅಂತ ಅಲ್ಲಿ ಸುರೇಶ್ ಅಂತ ಕೇಳಿರ್ಬೋದು. ಮುಂದಿನ ಸರಿ ಹೇಳ್ತೀವಿ ಅವನು ಏನೇನ್ ಮಾಡಿದಾನಲ್ಲಿ. ಸೊ ಇಲ್ಲಿವರೆಗೆ ಜನರನ್ನ ವಿದ್ಯುತ್ ಶಕ್ತಿಯಿಂದ, ಶುಗರ್ ಫ್ಯಾಕ್ಟರಿಯಿಂದ, ಈ DCC ಬ್ಯಾಂಕಿನ PKPS ಇಂದ ನೀವು ಚುನಾವಣೆಯನ್ನ ಮಾಡಿರಿ. ಇನ್ನು ನಾವು ಯಾವ ಮಾಡಕ್ ನಿಮಗೆ ಅವಕಾಶ ಇಲ್ಲ. ಲೈನ್ ಮ್ಯಾನ್ಗಳು ಹೋದ್ರು, ಮೀಟರ್ ರೀಡರ್ ಹೋದ್ರು, ಶಂಕೇರ್ ಶುಗರ್ ಫ್ಯಾಕ್ಟರಿ ಹೋದ್ರು. ಮುಂದಿನ ಸಾರಿ ಅಕ್ಟೋಬರ್ 19ಕ್ಕೆ DCC ಬ್ಯಾಂಕ್ ಚುನಾವಣೆ ಇದೆ. ಅದರಲ್ಲಿ 15 ಸ್ಥಾನ ಇದೆ. ಕೇಳ್ಕೊಳ್ಳಿ ಹುಕ್ಕೇರಿ ಸೆಕ್ರೆಟರಿಗಳೇ,
15ರಲ್ಲಿ 10 ಅನ್ಅಪೋಸ್ ಆಗ್ತವೆ. ಅವಿರೋಧ 3 ಸಾಧಾರಣ ಚುನಾವಣೆ, ಇನ್ನು 2 ಜಗ್ಗೆ ಕುಸ್ತಿ. ಅವನ ಕೂಡ ನಮ್ದೇ ಬಹಳ ನಿಮ್ದು ಒಂದೇ ಮೈನಸ್ ಬಿಟ್ಟಿದೀವಿ. ಹುಕ್ಕೇರಿ ಒಂದೇ 14 ನಮ್ಮ ಇರ್ತಾವ. ಅದಕ್ಕಾಗಿ PKPS ಸೆಕ್ರೆಟರಿ ಅವರಿಗೆ, ಚೇರ್ಮನ್ರಿಗೆ, ನೀವು ಯಾರ ಕಡೆನೂ ಭಾಗವಹಿಸಬೇಡಿ, ನಮ್ಮ ಕಣ್ಣು ಬರಬೇಡಿ, ಅವ್ರ ಕಣ್ಣು ಮಾಡಬೇಡಿ. ಯಾಕೆ ಮುಂದಿನ ಸಲ ಸಂಪೂರ್ಣವಾಗಿ ನೀವ್ ಹೆಂಗೆ ಅಡಾಪ್ಟ್ ಮಾಡಿದ್ರೆ ನಾವು ಹಂಗೆ ಮಾಡ್ಬೇಕಾಗ್ತದೆ. ಯಾರು ಜನ ಓದಾಕ್ತಾರ ಅವ್ರ ಪರವಾಗಿ ಇರ್ತಾರೆ, ನೀವು ಮಾತ್ರ ಅದ್ರಾಗಿ ಯಾರು ಕೂಡ ದಯವಿಟ್ಟು ಭಾಗವಹಿಸ್ಬಿಡತ್ತ ನಮ್ದ ಕಳಕಳಿ ವಿನಂತಿ ಇದೆ. ಸೊ ಇಷ್ಟು ಸಾಕು. ಅವ್ರ ಕಾರ್ಯಕರ್ತರು ಬಹಳಷ್ಟು ಅಪಪ್ರಚಾರಗಳಿದ್ದಾರೆ. ನಮ್ಮ ಶಂಕೇಶ್ವರ ಗೌರವ ಮುಡಿಸಿ ಅಂತಿದ್ದಾರೆ, AK ಪಾಟೀಲ, ಕೆಲವು ಮಂದಿ ಇದ್ದಾರೆ, ಅವರೆಲ್ಲ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಮೊದಲು ನೀವು ಶುದ್ಧ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರನ್ನ ಶುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಯಾರ ಪರವಾಗಿ ಇಲ್ಲ, ಯಾರು ವಿರೋಧವಾಗಿ ಇಲ್ಲ, ನಾವು ಜನರ ಪರವಾಗಿದ್ದೀವಿ. ನಮಗೆ ಈ ಚುನಾವಣೆ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನರ ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ನಾಳಿಂದ ನಾವು ಹೋಗಿ ಆ ಚುನಾವಣೆ ನಾವು ಯಾಕೆ ಗೆಲ್ಲಬೇಕು, ಅಪ್ಪಣ್ಣಗೌಡ ಪಾಟೀಲ್ ಕಟ್ಟಿದ ಚುನಾವಣೆ ರಮೇಶ್ ಕತ್ತಿ ಅವರು ಹೆಂಗೆ ಅದನ್ನ ಸ್ಥಗಿತಗೊಳಿಸಿದ್ರು, ಬಂದಾಯ್ತು. ಯಾಕೆ ಬಂದಾಯ್ತು ಬೇಕಲ್ಲ. 92 ಒಳ್ಳೆ ಸ್ಥಿತಿಯಲ್ಲಿ ಕೊಟ್ಟಂತ ಕಾರ್ಖಾನೆ ಏಕಾಏಕಿ ಯಾಕೆ ಬಂದಾಯ್ತು? 30 ವರ್ಷ ಕೊಡುವಂತ TCಗಳನ್ನ ಈಗ 3 ವರ್ಷದಲ್ಲಿ ಯಾಕೆ ಕೊಡ್ತಾ ಇದೀವಿ ನಾವು? ಇವೆಲ್ಲ ಚರ್ಚೆ ಆಗಬೇಕು. ಅದಕ್ಕೆ ಚಾಯ್ ಪಿ ಚರ್ಚೆ ಅಂದಂಗೆ ಪ್ರತಿ ಮನೆ ಹೋಗ್ಬೇಕು. ಅಪ್ಪಣ್ಣಗೌಡರು, ಬಸಗೌಡರು ಎಲ್ಲ ಇತಿಹಾಸವನ್ನ ಹೇಳ್ಬೇಕು ಅನ್ನೋ ಕಳಕಳಿ ವಿನಂತಿ ಮಾಡ್ಕೊಳ್ತಾ, ನಾಳಿಂದನೇ ನಮ್ಮ ಚುನಾವಣಾ ಪ್ರಚಾರನ ನೀವೇ ಮಾಡಬೇಕು. ನಮಗೆ ಬೆಂಬಲವಾಗಿ ಅಣ್ಣಾಸಾಬ್ ಜೊಲ್ಲೆ ಇರ್ತಾರ, ಬಾಲಚಂದ್ರ ಜಾರಕಿಹೊಳಿ ಇರ್ತಾರ, ಮತ್ತಾರು ಮಾಡ್ತಾರೆ ಮಾಡಿ. ನಮ್ಮ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾ ಇದ್ವಿ. ನೀವು ಯಾರು ಬಂದು ನಮಗೆ ಸಪೋರ್ಟ್ ಮಾಡೋಂಗಿದ್ರೆ ನಮ್ದು ಏನೂ ತಕರಾರಿಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಕರೆದು ಸಾಕಷ್ಟು ನಿಮಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಹಲವಾರು ಸಾಮಾಜಿಕ ಕೆಲಸವನ್ನ ಇನ್ನು ನಾವು ಮಾಡಬೇಕಾಗಿದೆ. ಮತ್ತೊಮ್ಮೆ ತಮಗೆಲ್ಲ ಈ ಚುನಾವಣೆ ಯಾಕೆ ಮಾಡಬೇಕು ಅಂತ ಮುಂದಿನ ನಿಮ್ಮ ಊರಿಗೆ ಬರ್ತೀವಿ. ಎಲ್ಲ ನಾಯಕರು ಕೂಡ ನಿಮ್ಮ ಊರಿಗೆ, ನಿಮ್ಮ ಜಿಲ್ಲಾ ಪಂಚಾಯತಿಗೆ ಬಂದ ನಿಮಗೆ ತಿಳುವಳಿಕೆ ಹೇಳ್ತೀವಿ. ಒಟ್ಟಾರೆಯಾಗಿ ಅಪ್ಪಣ್ಣಗೌಡರ ಕನಸು ಈ ಬರುವಂಥ 28 ಮುಂದಿನ ತಿಂಗಳ ಚುನಾವಣೆಯಲ್ಲಿ ನಾವು ಜಯಶಾಲಿ ಆದ ಮೂಲಕ ಇಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಹೊಸ ಯುಗ ಪ್ರಾರಂಭ ಆಗಬೇಕೈತೆ. ಆ ಹೊಸ ತಾವೆಲ್ಲ ಯುಗ ಪ್ರಾರಂಭ ಮಾಡೋದ್ರ ನಿಮ್ಮ ಮೇಲೆ ಆಸೆ ಇಟ್ಟು ಈ ಸಭೆಯಲ್ಲಿ ತಾವು ಭಾಗವಹಿಸಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಹೇಳುತ್ತಾ, ನಾಳೆಯಿಂದ ತಾವು ಪ್ರಚಾರ